ಚರ್ಚೆ ಆಯ್ತು. ತಾವು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದು ನೋಡ್ರಿ, ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನು ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ. ಅದರ ವಿಚಾರ ಹಾಕಿ ಅಷ್ಟೇ. ಯಾಕೆ ಈ ತರ ಸುದ್ದಿ ಹುಟ್ಟು? ನೀವು ಮಾಡ್ತಾ ಇರೋದು ಸುದ್ದಿ, ನಾನು ಮಾಡ್ತಾ ಇರೋದಾ? ನೋಡಿ, ನಿಮಗೆ ಸುದ್ದಿ ಇಲ್ಲ, ನೀವು ಸುದ್ದಿ ಮಾಡ್ತಾ ಇದ್ದೀರಾ, ಅದಕ್ಕೆ ನನ್ನ ಕೇಳ್ತಿರಲ್ಲ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಇದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ಕಾರಣ ಇರ್ತದೆ ಸರ್, ಅದಕ್ಕೆ ನೋಡಿ ನೀವು ಸುಮ್ಮನೆ ಉತ್ತರ ಕೊಟ್ಟರಲ್ಲ, ಸದನದಲ್ಲಿ ವರ್ಗಾವಣೆ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ. ನೋಡಿ, AC ಗಳು ಬರೋದು, DC ಗಳು ಬರೋದು, SP ಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನೀವು ನೋಡಿ, ನಿಮಗೆ ಸುದ್ದಿ ಇಲ್ಲ ಇವತ್ತು, ಯಾವುದು ಸುದ್ದಿ ಇಲ್ವಾ? ನೀವು KJ ಜಾರ್ಜ್ ಹೆಸರು ಹೇಳದಿದ್ದರೆ ನಿಮಗೆ ನಿದ್ರೆ ಬರೋದಿಲ್ಲ ಅಷ್ಟೇ. ಅದೇ ಆಗಿದೆ, ಇನ್ನೇನಂತೆ. ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆಯ್ತು, ಆದ್ರೂ ಕೂಡ ಅಲ್ಲೇ ಇರಬೇಕು ಅಂತ ಪಟ್ಟಿ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯೋದಿಲ್ಲ. ಎದುರುಬಿಟ್ಟು ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯವರು, ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಬಾಬಾ ಅಂಥವ್ರಿಗೆ ಯಾಕೆ ಕಟ್ಟಸದಲ್ಲಿ ಪಂಕಜ್ ಕುಮಾರ್ ಪಾಂಡೆ ವಿಚಾರದಲ್ಲೂ ಕೂಡ ತಾವು ಬೇಸರ ಆಗಿದ್ದೀರಿ ಅಂತ ನೋಡಿ, ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ. ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರೋ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತು ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀರಾ, ಗೊತ್ತಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯವಿಟ್ಟು ಈಗೇನು ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರಾ. ನಿಮ್ಗೆ ಏನು ಬೇಕಾದರೂ ಮಾತಾಡ್ಬಿಡ್ತೀರ ಟಿವಿಯಲ್ಲಿ. ಲಾಸ್ಟಿಗೆ ಅವರು ಮಾಹಿತಿ ಪಡ್ಕೊಂಡೆ ಸುದ್ದಿ ಹಾಕಿರ್ತಾರೆ. ನೋಡಿ, ಮಾಹಿತಿ ಬರೋದ್ರೆ ಮಾಹಿತಿ ತೋರಿಸ್ತಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ, ದಯವಿಟ್ಟು ತೋರಿಸಿ. ಏನು ಮಾತಾಡೋದು, ಮಾತಾಡ್ತಾ ಇರ್ತೀನಲ್ಲ.